ವೀಕ್ಷಕರಿಗೆ ನಮಸ್ಕಾರ. ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ 56ನೆಯ ಪದ್ಯ. ಅದು ಹೀಗಿದೆ. ನುಡಿಯಿಸಿ ಕೇಳುಗುಂ ಹರಿಗನ ಪಡೆ ಮಾತನೆ ಮಾತು ತಪ್ಪಡಂ ಮತ್ತಮ್ಮದಂ ನುಡಿಸುಗುಂ ಮೊದಲಿಂದ ನುಡಿ ಪರಿಪಡೆ ಮುಳಿದು ನೋಡುಗುಂ ಕೆಳದಿಯರಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು. ನುಡಿಯಿಸಿ ಕೇಳುಗುಂ ಹರಿಗನ ಪಡೆ ಮಾತನೆ ಮಾತು ತಪ್ಪಡಂ ಮತ್ತಮ್ಮದಂ ನುಡಿಸುಗುಂ ಮೊದಲಿಂದ ಆ ನುಡಿ ಪರಿಪಡೆ ಮುಳಿದು ನೋಡುಗುಂ ಕೆಳದಿಯರಂ. ಅವಳ ಪರಿಸ್ಥಿತಿ ಹೇಗೆ ಇತ್ತು ಅಂತಂದ್ರೆ, ನುಡಿಯಿಸಿ ಕೇಳುಗುಂ ಹರಿಗನ ಪಡೆಮಾತನೆ, ತನ್ನ ಗೆಳತಿಯರ ಜೊತೆಗೆ ಸುಭದ್ರೆ ಆಗಾಗ ನುಡಿಯಿಸಿ ಕೇಳುಗುಂ ಹರಿಗನ ಪಡೆಮಾತನೆ, ಅರ್ಜುನನ ಸಮಾಚಾರದ ಕುರಿತು ಆಕೆ ತಾನೇ ಮಾತಾಡಿಸಿ ಕೇಳುತ್ತಿದ್ದಳು. ನುಡಿಯಿಸಿ ಕೇಳುಗುಂ ಮಾತು ತಪ್ಪಡಂ, ಮಾತು ಮುಗಿದರೆ ಮತ್ತೆ ಮದಮನ ನುಡಿಸುಗು, ಮತ್ತೆ ಮತ್ತೆ ಅದನ್ನೇ ಹೇಳು ಅಂತ ಒತ್ತಾಯ ಮಾಡುತ್ತಿದ್ದಳು. ಮೊದಲಿಂದ ಆ ನುಡಿ, ಅರ್ಜುನನ ಸಮಾಚಾರ ಮತ್ತೆ ನಿಂತು ಹೋಗಲು ಮೊದಲಿಂದ ಆ ನುಡಿ ಪರಿಪಡೆ ಮುಳಿದು ನೋಡುಗುಂ ಕೆಳದಿಯರಂ, ತನ್ನ ಕೆಳದಿಯರ ಸಖಿಯರ ಬಗೆಗೆ ಅವರು ಮಾತು ಅರ್ಜುನನ ಕುರಿತು ಮಾತಾಡುವುದು ನಿಲ್ಲಿಸಿರು ಅಂತಂದ್ರೆ ಸಿಟ್ಟಿನಿಂದ ನೋಡುತ್ತಿದ್ದಳಂತೆ. ಹೀಗೆ ಆಕೆಗೆ ತಾನು ಏನು ಮಾಡುತ್ತಿದ್ದಾಳೆ ಎನ್ನುವುದೇ ಗೊತ್ತಾಗದ ರೀತಿಯಲ್ಲಿ ಚಡಪಡಿಕೆ ಉಂಟಾಗುತ್ತಾ ಇತ್ತು.